ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಜಂಬೂ ಸವಾರಿ ವೀಕ್ಷಣೆಯ ವೇಳೆ ನುಗ್ಗಲು ಉಂಟಾಗಿದೆ. ಜಂಬೂ ಸವಾರಿಯನ್ನ ವೀಕ್ಷಿಸಬೇಕು ಅಂತೇಳಿ ಜನಸಾಗರ ಹರಿದು ಬಂದಿದೆ. ಈ ವೇಳೆ ಸಾರ್ವಜನಿಕರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಜಂಬೂ ಸವಾರಿ ವೀಕ್ಷಣೆ ವೇಳೆ ನುಗ್ಗಲು ಉಂಟಾಗಿದೆ. ಜಂಬೂ ಸವಾರಿ ವೀಕ್ಷಿಸುವುದಕ್ಕೆ ಜನಸಾಗರ ಹರಿದು ಬಂದಿದೆ. ಈ ವೇಳೆ ಸಾರ್ವಜನಿಕರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅಂಬಾರಿ ಸಾಗುವ ಮಾರ್ಗದಲ್ಲಿ ಜನ ಕಿಕ್ಕಿರಿದು ಸೇರ್ಕೊಂಡಿದ್ದಾರೆ. ಅಂಬಾರಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಪುಷ್ಪಾರ್ಚನೆ ಮಾಡುವಂತ ವೇಳೆ ಸಾರ್ವಜನಿಕರಿಂದ ನುಗ್ಗಲು ಉಂಟಾಗಿದೆ. ಮಕ್ಕಳ ಜೊತೆಗೆ ಬಂದಿದ್ದಾರೆ. ಅಲ್ಲಿ ಇದನ್ನ ಕಣ್ತುಂಬಿಕೊಳ್ಬೇಕು ಅಂತೇಳಿ ಪುಟ್ ಮಕ್ಕಳಿದ್ದಾರೆ. ಒಂದೊಂದು ಕಡೆ ಮಕ್ಕಳನ್ನ ಸುರಕ್ಷಿತ ಸ್ಥಳಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಸಾರ್ವಜನಿಕರನ್ನ ನಿಯಂತ್ರಣ ಮಾಡೋದಿಗೆ ಒಂದು ದೊಡ್ಡ ಟಾಸ್ಕ್. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನೆಲ್ಲ ಅಳವಡಿಸಿದಾರಲ್ಲ, ಅಲ್ಲೆಲ್ಲ ಎಲ್ಲರೂ ಕೂಡ ತಮ್ಮ ಮೊಬೈಲಲ್ಲಿ ಅಂಬಾರಿ ಸಾಗುವಂಥ ಸಂದರ್ಭದಲ್ಲಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಮೊಬೈಲಲ್ಲಿ. ಅಂಥ ಸಂದರ್ಭದಲ್ಲಿ ನುಗ್ಗಲು ಉಂಟಾಗಿದೆ. ಆಮೇಲೆ ಭಾಳ ಜನಸಾಗರ ಹರಿದು ಬಂದಿದೆ. ಅಷ್ಟು ಮಂದಿ ಕ್ರೌಡನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಅವರಿಗೂ ಕೂಡ ದೊಡ್ಡ ಮಟ್ಟದ ಕೆಲಸ ಅದು. ಆಮೇಲೆ ನೋಡಿ ಹೇಗೆ ತಡೆದಿಟ್ಕೊಂಡಿದ್ದಾರೆ ಅಂತೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಆ ಬ್ಯಾರಿಕೇಡ್ಗಳೇನಿದೆ ಅಲ್ಲಿ ಜಂಬೂ ಸವಾರಿ ವೀಕ್ಷಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನುಗ್ಗಲು ಉಂಟಾಗಿದೆ. ಆ ವೇಳೆ ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಮಾಡಲಾಗಿದೆ. ಅಂದರೆ ಇನ್ನು ಪರಿಸ್ಥಿತಿ ಕಂಟ್ರೋಲ್ ತರಬೇಕು ಅಂತ ಅಂದರೆ ಬೇರೆ ಆಪ್ಷನ್ ಇಲ್ಲ. ಒಂದೊಂದು ಕಡೆ ಓರ್ವ ಯುವತಿ ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಸ್ವಸ್ಥ ಯುವತಿಗೆ ಆಂಬ್ಯುಲೆನ್ಸ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನುಗ್ಗಲು ಏನು ಸಂಭವಿಸಿದೆ, ಜಂಬೂ ಸವಾರಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ವೇಳೆ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಲಘು ಲಾಠಿ ಪ್ರಹಾರವನ್ನ ಪೊಲೀಸರು ಮಾಡಿದ್ದಾರೆ. ಜನದಟ್ಟಣೆಯಿಂದ ಓರ್ವ ಯುವತಿ ಅಸ್ವಸ್ಥಗೊಂಡಿದ್ದಾರೆ. ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾರೆ ನೋಡಿ, ಅದೇ ಯುವತಿ. ಅಲ್ಲಿ ಅಸ್ವಸ್ಥಗೊಂಡಂತಹ ಯುವತಿಗೆ ಆಂಬ್ಯುಲೆನ್ಸ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಅದೊಂದು ಕಡೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅದನ್ನು ನೋಡಬೇಕು ಅಂತೇಳಿ ಬೇರೆ ಬೇರೆ ಭಾಗದಿಂದ ಮೈಸೂರಿಗೆ ಬಂದಿರ್ತಾರೆ. ಅದರಲ್ಲಿ ಹೇಳಿ ಕೇಳಿ ಅವರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಒಂದು ಸೆಕ್ಯೂರಿಟಿ ಕೊಟ್ಟಿರುವಂಥ ಪೊಲೀಸರಿಗೆ ಭಾಳ ದೊಡ್ಡ ಕೆಲಸ ಅದು. ಆಮೇಲೆ ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು, ಅನಾಹುತಗಳು ನಡಿಬಾರ್ದು ಅಂತೇಳಿ ಎಲ್ಲ ನಿಟ್ಟಿನಲ್ಲೂ ಕೂಡ ಭದ್ರತೆಯನ್ನು ಕೈಗೊಳ್ಳಲಾಗಿರುತ್ತೆ. ಅದೇ ಪ್ರಕಾರವಾಗಿ ಅಲ್ಲಿ ಈ ಥರದ್ದು ಏನಾದರೂ ಇನ್ಸಿಡೆಂಟ್ ಆಗುತ್ತೆ ಅಂತಲೇ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ಕೂಡ ಇರುತ್ತೆ. ಎಮರ್ಜೆನ್ಸಿ ಕೇಸಸ್ಸಲ್ಲಿ ಬೇಕಾಗತ್ತೆ ಅಂತೇಳಿ. ಈಗ ಅಸ್ವಸ್ಥಗೊಂಡಂಥ ಯುವತಿ ಏನಿದ್ದಾರೆ ಆ ಯುವತಿಯನ್ನು ಕೂಡಲೇ ಆಂಬ್ಯುಲೆನ್ಸಿಗೆ ಕರ್ಕೊಂಡು ಹೋಗಿ ಆಂಬ್ಯುಲೆನ್ಸ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಕೂಡ ಆಗಿದೆ. ಸುರೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುರೇಶ್, ಒಂದ್ ಕಡೆ ಜನ ನುಗ್ಗಲು ಉಂಟಾಗಿದೆ. ಆ ವೇಳೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ. ಮತ್ತೊಂದ್ ಕಡೆ ಓರ್ವ ಯುವತಿ ಅಸ್ವಸ್ಥ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಹೇಗಿದ್ದಾರೆ ಈಗ, ಏನ್ ಮಾಹಿತಿ ಸಿಗ್ತಾ ಇದೆ? ಸುರೇಶ್, ನಿಮ್ ಧ್ವನಿ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಸುರೇಶ್, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ, ನಿಮ್ ಧ್ವನಿ ಕೇಳ್ತಾ ಇಲ್ಲ. ಬಹುಶಃ ನೆಟ್ವರ್ಕ್ ಇಶ್ಯೂ ಅಂತ ಕಾಣುತ್ತೆ. ಅವರ ಧ್ವನಿ ಕರೆಕ್ಟಾಗಿ ಕೇಳ್ತಾ ಇಲ್ಲ. ಅದನ್ನೇ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ. ಈಗ ಅಸ್ವಸ್ಥಗೊಂಡಿರುವಂಥ ಯುವತಿ ಏನಿದ್ದಾರೆ ಅವರನ್ನು ಇಮಿಡಿಯೇಟ್ ಆಗಿ ಪೊಲೀಸರು ಹೊತ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಆಂಬ್ಯುಲೆನ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭ ಅದು. ಮತ್ತೊಂದು ಕಡೆ ಅಲ್ಲಿ ಎಲ್ಲರೂ ಕೂಡ ಆ ಒಂದು ಅಂಬಾರಿ ಸಾಗುವಂಥ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂತೇಳಿ. ಆಮೇಲೆ ನೋಡಿ ಎಲ್ಲ ಬ್ಯಾರಿಕೇಡ್ಗಳನ್ನು ಹೇಗೆ ಪೊಲೀಸ್ ಅಧಿಕಾರಿಗಳೆಲ್ಲ ತಳ್ಳಿ ಹಿಡ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಕ್ರೌಡ್ ಇದೆ ಅಲ್ಲಿ.
ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಮೇಲೆ ಈ ಥರದ್ದೆಲ್ಲ ನೋಡಬೇಕು ಅಂತಂದರೆ ಅದನ್ನು ಲೈವಲ್ಲಿ ನೋಡೋದೇ ಒಂಥರದ ಅನುಭವ, ಅದು ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಯಾಕಂತಂದರೆ 750 kg ತೂಕದ ಅಂಬಾರಿಯನ್ನು ಹೊತ್ಕೊಂಡು ಆನೆ ರಾಜಗಾಂಭೀರ್ಯದಿಂದ ನಡೀತಾ ಇದ್ದರೆ ರಾಜಬೀದಿಗಳಲ್ಲಿ, ಅದನ್ನು ನೋಡೋದೇ ಒಂದು ರೀತಿ ಕಣ್ಣಿಗೆ ಹಬ್ಬ. ಅದು ಹಿಂದೆ ಎಲ್ಲ ರಾಜರು ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದರೆ. ಸಹಜವಾಗಿ ಅಲ್ಲಿ ನೆರೆದಿದ್ದಂಥವರು ಕೂಡ ಭಾಳ ಎಕ್ಸೈಟ್ ಆಗಿರ್ತಾರೆ. ಅದರಲ್ಲಿ ಕೆಲವರು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ, ಅಂದರೆ ಹತ್ತಿರದಿಂದ ನೋಡ್ತಾ ಇರ್ತಾರೆ. ಅದನ್ನೆಲ್ಲ ತಮ್ಮ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ಆಮೇಲೆ ಗೊತ್ತಾಗಲ್ಲ ಅದು ಆ ಟೈಮಲ್ಲಿ ನುಗ್ಗಲಾಗುತ್ತೆ ಅಂತೇಳಿ. ಹಾಗಾಗಿಯೇ ಅಲ್ಲಿ ಎಲ್ಲ ರೀತಿಯಾದಂತಹ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಏನೇನು ಭದ್ರತೆಯನ್ನು ಕೈಗೊಳ್ಳಬೇಕು ಪೊಲೀಸ್ ಅಧಿಕಾರಿಗಳು ಎಲ್ಲ ಭದ್ರತೆಯನ್ನು ಕೈಗೊಂಡಿರ್ತಾರೆ. ಅದೇ ಪ್ರಕಾರವಾಗಿ ಅಷ್ಟು ಜನನ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಲಾಠಿ ತೋರಿಸಿದ್ರೆ ಅಟ್ಲೀಸ್ಟ್ ಕಂಟ್ರೋಲಿಗೆ ಬರುತ್ತೆ ಪರಿಸ್ಥಿತಿ ಅಂತೇಳಿ ಲಘು ಲಾಠಿ ಪ್ರಹಾರ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಜನದಟ್ಟಣೆಯಿಂದಾಗಿ ಓರ್ವ ಯುವತಿ ಅಸ್ವಸ್ಥಗೊಂಡಿದ್ದಾರೆ. ಇಮಿಡಿಯೇಟಾಗಿ ಅವರನ್ನು ಆಂಬ್ಯುಲೆನ್ಸ್, ಅಲ್ಲೇ ಇದ್ದಂಥ ಆಂಬ್ಯುಲೆನ್ಸ್ ಏನಿದೆ ಆಂಬ್ಯುಲೆನ್ಸ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಕೂಡ ಆಗಿದೆ. ಈಗ ಒಂದು ಕಡೆ ನಾವು ನಿರಂತರವಾಗಿ ಲೈವ್ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಬರ್ತಾ ಇದ್ದೀವಿ ಬೆಳಗ್ಗಿನಿಂದಲೂ ಕೂಡ. ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತಿನ ಜಂಬೂ ಸವಾರಿ, ವಿಶ್ವವಿಖ್ಯಾತ ಜಂಬೂ ಸವಾರಿ ಏನು ಆರಂಭ ಆಗಿ ಸಾಗ್ತಾ ಇದೆ, ಅದನ್ನು ಕಣ್ತುಂಬಿಕೊಳ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ಥರದ ಇನ್ಸಿಡೆಂಟ್ಗಳೇನು ನಡೀಬಾರ್ದು ಅಂತಲೇ ಎಲ್ಲ ಕೂಡ ಮುಂಚಿತವಾಗಿಯೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಒಂದು ಕಡೆ ಕ್ರೌಡ್ನ ಕಂಟ್ರೋಲ್ ಮಾಡ್ತಾ ಇರುವಂಥ ದೃಶ್ಯ, ಮತ್ತೊಂದು ಕಡೆ ಓರ್ವ ಯುವತಿ ಅಸ್ವಸ್ಥಗೊಂಡಿರುವಂಥ ದೃಶ್ಯ ಎರಡೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಈಗ ಅಲ್ಲಿ ಆಕೆ ಪ್ರಥಮ ಚಿಕಿತ್ಸೆ ಪಡೆದ ಬಳಿಕ ಹುಷಾರಾಗಿದ್ದಾರೆ ಅಂತ ಕಾಣುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಲ್ಲಾಸ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಒಂದು ಕಡೆ ಜನದಟ್ಟಣೆಯಿಂದಾಗಿ ಓರ್ವ ಯುವತಿ ಅಸ್ವಸ್ಥಗೊಂಡಿದ್ದಾರೆ, ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡಲಾಗಿದೆ ಅಂತೇಳಿ, ಹೇಗಿದ್ದಾರೆ ಈಗ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಪ್ರಭು, ಈಗ ಅಂಬಾರಿ ಅರಮನೆಯಿಂದ ಬನ್ನಿ ಮಂಟಪದ ಹತ್ರ ಸಾಗ್ತಾ ಇರುವಂತದ್ದು. ಮಾರ್ಗ ಮಧ್ಯ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಕಿಕ್ಕಿರಿದು ತುಂಬಿದ್ದಾರೆ. ಒಂದ್ ಕಡೆ ಸಾರ್ವಜನಿಕರನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ರು ಕೂಡ ಪೊಲೀಸರಿಗೆ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರೋದ್ರಿಂದ, ಸಾರ್ವಜನಿಕರು ಬಂದಿರೋದ್ರಿಂದ ಹಾಕಿರುವಂತಹ ಬ್ಯಾರಿಕೇಡ್ ಕೂಡ ರಸ್ತೆಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ಜನ ಕಿಕ್ಕಿರಿದು ತುಂಬಿದ್ದಾರೆ. ಈ ನಡುವೆ ಆ ಒಂದು ಕ್ರೌಡ್ ನಲ್ಲಿ ಒಬ್ಬ ಮಹಿಳೆಯನ್ನು ಕೂಡ ಅಸ್ವಸ್ಥ ಆಗಿರುವಂತದ್ದು. ಸದ್ಯಕ್ಕೆ ಆಕೆಯನ್ನು ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಿಲ್ಲ. ಸುಸ್ತಾಗಿರುವಂತದ್ದು. ಸುಸ್ತು ಕಾರಣ ಏನು ಅಂತಂದ್ರೆ ಸಾಕಷ್ಟು ಕ್ರೌಡ್ ಇದ್ದಿದ್ರಿಂದ ಅಲ್ಲಿ ಓಡಾಡಕ್ಕೂ ಕೂಡ ಜಾಗ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನುಗ್ಗಲಾಗಿರೋದ್ರಿಂದ ಅಸ್ವಸ್ಥ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಅದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ಅಂಬಾರಿ ಸಾಗ್ತಾ ಇರುವಂತಹ ಮಾರ್ಗ ಏನಿದೆ, ಆ ಒಂದು ಮಾರ್ಗದ ಅಕ್ಕಪಕ್ಕನೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಪುಷ್ಪಾರ್ಚನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂತಂದ್ರೆ ಪ್ರಭು, ಅರ್ಜುನ ಕ್ಯಾಪ್ಟನ್ ಹಿಂದೆ ಒಂದು ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದಂತಹ ಆನೆ ಅರ್ಜುನ್ ಏನಿದೆ, ಅರ್ಜುನನ ಭಾವಚಿತ್ರವನ್ನು ಕೂಡ ನೆನೆಯುವಂತ ಕೆಲಸವನ್ನ ಸಾರ್ವಜನಿಕರು ಮಾಡಿದ್ದಾರೆ. ಅಂದ್ರೆ ಆ ಮೂಲಕ ಅಭಿಮನ್ಯು ಈಗ ಅಂಬಾರಿಯನ್ನು ಹೊತ್ತಿದ್ರು ಕೂಡ ಅರ್ಜುನನ ನೆನಪು ನಮ್ಮನ್ನ ಸದಾ ಕಾಡ್ತಾ ಇದೆ, ಕಾಡುತ್ತೆ, ಮುಂದಿನ ದಿನಗಳಲ್ಲೂ ಕೂಡ ಕಾಡುತ್ತೆ ಅನ್ನುವಂತಹ ಒಂದು ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಭಕ್ತಾದಿಗಳು ಮಾಡಿರುವಂತದ್ದು. ಇದ್ರ ಜೊತೆಗೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಬನ್ನಿ ಮಂಟಪಕ್ಕೆ ಅಂಬಾರಿ ತಲುಪುತ್ತೆ. ಅದಾದ ನಂತರ ಈ ವರ್ಷದ ದಸರಾ ಏನಿದೆ ಅದಕ್ಕೆ ವೈಭವ ಪೂರ್ವ ಅಂತ ಒಂದು ತೆರೆ ಬೀಳುವಂತಹ ಕೆಲಸ ಆಗುತ್ತೆ ಪ್ರಭು. ಪ್ಲಸ್ ಈಗ ಅಲ್ಲಿರೋಂಥ ಕ್ರೌಡ್ಗಳನ್ನು ಕಂಟ್ರೋಲ್ ಮಾಡೋದು ಭಾಳ ದೊಡ್ಡ ಮಟ್ಟಿನ ಕೆಲಸ. ಆಮೇಲೆ ಆ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರ ಎಲ್ಲ ಆಯಿತು ಅಂತ ಕೇಳ್ಪಟ್ವಿ. ಈಗ ಪರಿಸ್ಥಿತಿ ಹತೋಟಿಗೆ ತಂದ್ರ ಹೇಗೆ ಅಂತ? ಪ್ರಭು, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಹತೋಟಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಳಗ್ಗೆ ನಾವು ಒಂದಷ್ಟು ಜನ ಮಾತನಾಡ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಿನ್ನೆಯಿಂದಲೇ ಅಂಬಾರಿಯನ್ನ ಹತ್ತಿರದಿಂದ ಕಣ್ತುಂಬಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯಿಂದಲೇ ನಾವು ಮೈಸೂರಿಗೆ ಬಂದಿದೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಕ್ರೌಡ್ ಇಲ್ಲಿ ನಡೆದಿರುವಂತದ್ದು. ಸ್ವತಃ ಸಿಎಂ ಕೂಡ ಒಂದು ಮಾತನ್ನ ಹೇಳಿದ್ರು, ಕಳೆದ ವರ್ಷ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.